ಹಲೋ ಫ್ರೆಂಡ್ಸ್, ಇವತ್ತು ನಿಮಗೆ ನಾನು ಒಂದು ಒಳ್ಳೆ ಸೂಪರ್ ಬಿಸ್ನೆಸ್ ಐಡಿಯಾನ ತಗೊಂಡು ಬಂದಿದ್ದೀನಿ. ಅದ್ಯಾವ್ದು ಗೊತ್ತಾ? ಬ್ಲೂ ಜಾವಾ ಬಾಳೆಹಣ್ಣಿನ ಬಿಸ್ನೆಸ್. ಇದೇನಿದು ಬಾಳೆಹಣ್ಣಿನ ಬಿಸ್ನೆಸ್ ಕೇಳಿದ್ದೀವಿ, ಬ್ಲೂ ಕಲರ್ ಏನು ಅಂತ ಕೇಳ್ತಾ ಇದ್ದೀರಾ? ಇದು ಕೂಡ ಬಾಳೆಹಣ್ಣಿನ ಜಾತಿಗೆ ಸೇರಿರುವಂಥ ಹಣ್ಣೆ. ಇದು ಬಾಳೆಹಣ್ಣಿನ ಜಾತಿಗೆ ಸೇರಿರುವಂಥ ಹಣ್ಣೆ ಆಗಿದ್ರೂ ಕೂಡ ಇದು ಬ್ಲೂ ಕಲರಲ್ಲಿರುತ್ತೆ. ಹಾಗಾಗಿನೇ ಇದಕ್ಕೆ ತುಂಬಾನೇ ಡಿಮ್ಯಾಂಡ್ ಇದೆ ಅಂತ ಹೇಳ್ಬೋದು. ಇದಕ್ಕೆ ಸ್ವಲ್ಪ ಕಾಂಪಿಟೇಷನ್ ಕಡಿಮೆ ಇದ್ರೂ ಕೂಡ ಲಾಭ ಮಾತ್ರ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಈ ಬಿಸ್ನೆಸ್ನ ಹೇಗೆ ಮಾಡೋದು, ಬಂಡವಾಳ ಎಷ್ಟು, ಹೇಗೆ ಮಾಡಬೇಕಾಗುತ್ತೆ, ಪ್ರೊಸೀಜರ್ ಏನು, ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಇದ್ರ ಬಗ್ಗೆ ಒಂದು ಒಳ್ಳೆ ಐಡಿಯಾ ಸಿಗುತ್ತೆ. ಸಾಮಾನ್ಯವಾಗಿ ಬಾಳೆಹಣ್ಣನ್ನ ರೈತರು ಹೆಚ್ಚಾಗಿ ಬೆಳೀತಾರೆ, ಲಾಭ ಕೂಡ ಚೆನ್ನಾಗಿ ಗಳಿಸ್ತಾರೆ. ಇದರಲ್ಲಿ ಬೇರೆ ಬೇರೆ ಥರದ್ದಿದೆ. ನಮಗೆ ಮಾರ್ಕೆಟಲ್ಲಿ ಸಿಕ್ಕಾಬಟ್ಟೆ ಸಿಗುತ್ತೆ, ಅಂದರೆ ಬೇರೆ ಬೇರೆ ಕಲರಿಂದು, ಸೈಜಿಂದು ಎಲ್ಲ ಥರದ ಬಾಳೆಹಣ್ಣು ಸಿಗುತ್ತೆ. ಆದರೆ ಇದನ್ನು ಟೋಟಲ್ ಆಗಿ ನಾವು ನೋಡೋದಾಯಿತು ಅಂತಂದರೆ 50 ವೆರೈಟೀಸಲ್ಲಿ ಬಾಳೆಹಣ್ಣನ್ನು ನಾವು ನೋಡಬಹುದು. ಸೊ ಸೈಜ್ಗಳಲ್ಲಿ ಅಥವಾ ಕಲರ್ಗಳಲ್ಲಿ ಬೇರೆ ಬೇರೆ ರೀತಿಯಾಗಿ. ಸೊ ಹಾಗೇನೆ ಇದು ಕೂಡ ಒಂದು. ಈ ಬ್ಲೂ ಕಲರ್ ಬಾಳೆಹಣ್ಣಿದೆಯಲ್ವಾ, ಇದರಿಂದ ಆರೋಗ್ಯಕ್ಕೆ ತುಂಬಾ ಲಾಭ ಇದೆ. ಸೊ ಸಾಕಷ್ಟು ಆರೋಗ್ಯ ಪ್ರಯೋಜನಗಳಿರೋದ್ರಿಂದ ಇದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ ಅಂತ ಹೇಳ್ಬೋದು. ಬರೀ ನಮ್ಮ ದೇಶದಲ್ಲಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲೂ ಕೂಡ ಇದಕ್ಕೆ ಒಳ್ಳೆ ಡಿಮ್ಯಾಂಡ್ ಇದೆ ಅಂತ ಹೇಳ್ಬೋದು. ಈ ಹಣ್ಣನ್ನ ನಾವು ಹಾಗೆ ತಕ್ಷಣಕ್ಕೆ ತಿನ್ನಬಹುದು ಅಥವಾ ಸ್ವಲ್ಪ ಕುದಿಸಿ ಕೂಡ ತಿನ್ನಬಹುದು. ಇದ್ರ ರುಚಿ ಹೇಗಿರುತ್ತೆ ಅಂತಂದ್ರೆ ಈ ವೆನಿಲಾ ಇರುತ್ತಲ್ವಾ, ಆ ವೆನಿಲಾ ಥರ ಟೇಸ್ಟ್ ಇರುತ್ತೆ. ಹಾಗಾಗಿನೇ ಈ ಬ್ಲೂ ಕಲರ್ ಬಾಳೆಹಣ್ಣಿಗೆ ಐಸ್ ಕ್ರೀಮ್ ಅಂತಾನೂ ಕರೀತಾರೆ. ಅಂದರೆ ಇದನ್ನ ಹೆಚ್ಚಾಗಿ ಸ್ಮೂತೀಸ್ಗಳು ಅಥವಾ ಡೆಸರ್ಟ್ಗಳಲ್ಲಿ ಹೆಚ್ಚಾಗಿ ಬಳಸ್ತಾರೆ. ಈ ಬ್ಲೂ ಕಲರ್ ಬಾಳೆಹಣ್ಣನ್ನ ಆಗ್ನೇಯ ಏಷ್ಯಾ, ಮೂಸಾ, ಬಾಲ್ಬೇಸಿಯಾನ ಈ ಒಂದು ಜಾಗಗಳಿಗೆ ಸೀಮಿತವಾಗಿರುವಂತಹ ಒಂದು ಹೈಬ್ರಿಡ್ ಹಣ್ಣಿದು. ಈ ಬ್ಲೂ ಕಲರ್ ಬಾಳೆಹಣ್ಣಿಗೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೆಯಲಾಗುತ್ತೆ. ಇದು ಹೆಚ್ಚು ಫೈಬರ್ನ ಹೊಂದಿದೆ. ಸೊ ಹಾಗಾಗಿ ಜೀರ್ಣಕ್ರಿಯೆಗೆ ಬಹಳನೇ ಒಳ್ಳೆಯದು. ಸೊ ಈ ಒಂದು ಕಾರಣದಿಂದಾನೇ ಇದಕ್ಕೆ ಹೆಚ್ಚಿನ ಡಿಮ್ಯಾಂಡ್ ಇದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಹೆಚ್ಚಾಗೇ ಇರುತ್ತೆ. ಇವು ನಮ್ಮ ಶರೀರಕ್ಕೆ ತುಂಬಾನೇ ಅಗತ್ಯವಿರುವಂತಹ ಅಂಶಗಳು. ಇವುಗಳಿಂದ ನಮ್ಮ ಆರೋಗ್ಯ ಯಾವಾಗಲೂ ಚೆನ್ನಾಗಿರುತ್ತೆ. ಈ ಹಣ್ಣಲ್ಲಿ ಬರೀ 105 ಕ್ಯಾಲರೀಸ್ ಮಾತ್ರನೇ ಇರುತ್ತೆ. ಇನ್ನು ಈ ಹಣ್ಣು ಇನ್ಫೆಕ್ಷನ್ಸ್ನ ಕಡಿಮೆ ಮಾಡೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಇದರ ಜೊತೆಗೆ ಇಮ್ಯುನಿಟಿ ಪವರ್ನು ಕೂಡ ಇನ್ನೂ ಹೆಚ್ಚು ಮಾಡುತ್ತೆ. ಇದರ ಜೊತೆಗೆ ನಮ್ಮ ಬಾಡಿಲಿ ಸಕ್ಕರೆ ಲೆವೆಲ್ನ ಕಡಿಮೆ ಮಾಡೋದಕ್ಕೆ, ಹಾಗೆಯೇ ನಮ್ಮ ತೂಕನ ಇಳಿಸೋದಕ್ಕೆ, ಡೈಜೆಷನ್ಗೆ ಸಹಾಯ ಮಾಡೋದಕ್ಕೆ, ಹಾಗೆಯೇ ಕ್ಯಾನ್ಸರ್ನ ಕಡಿಮೆ ಮಾಡೋದಕ್ಕೆ, ಹೀಗೆ ಸಾಕಷ್ಟು ಆರೋಗ್ಯ ಪ್ರಯೋಜನಗಳಿವೆ. ಇನ್ನು ಈ ತರದ ಹಣ್ಣನ್ನ ಹೆಚ್ಚಾಗಿ ಸೌದಿ ಏಷ್ಯಾದಲ್ಲಿ ಬೆಳೀತಾರೆ. ಇನ್ನು ಈ ಗಿಡ 15 ಅಡಿಯಿಂದ 20 ಅಡಿ ಎತ್ತರದವರೆಗೂ ಬೆಳೆಯುತ್ತೆ. ಹೀಗಿರುವಾಗ ನೀವು ಈ ಹಣ್ಣನ್ನ ಬೆಳೆದು ಮಾರ್ಕೆಟಲ್ಲಿ ಮಾರಾಟ ಮಾಡಿದ್ರೆ ಒಳ್ಳೆ ಬಿಸ್ನೆಸ್ ಅಂತ ಹೇಳ್ಬೋದು. ಆದ್ರೆ ಇನ್ನೂ ಹೆಚ್ಚಾಗಿ ಯಾರೂ ಈ ಹಣ್ಣನ್ನ ಬೆಳೆಯೋದಕ್ಕೆ ಮುಂದೆ ಬಂದಿಲ್ಲ. ಆದ್ರೆ ಸೋಲಾಪುರ ಜಿಲ್ಲೆಯಲ್ಲಿ ಅಭಿಜಿತ್ ಅನ್ನುವಂಥ ರೈತ 2 ಎಕರೆಯಲ್ಲಿ ಈ ಹಣ್ಣನ್ನ ಬೆಳೆದಿದ್ದಾರೆ. ಇನ್ನು ಬೆಳೆದಂತ ಈ ಹಣ್ಣನ್ನ ರೈಸ್ ಅಂಡ್ ಶೈನ್ ಬಯೋಟೆಕ್ ಪ್ರೈವೇಟ್ ಲಿಮಿಟೆಡ್ನವರು ಶೇಖರಿಸಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಇದು ಅಲ್ಲಿರುವಂತಹ ಸುತ್ತಮುತ್ತ ರೈತರಿಗೆ ಇದು ಮಾರ್ಗದರ್ಶನ ನೀಡುತ್ತೆ ಅಂತ ಹೇಳ್ಬೋದು. ನಾಟಿ ಮಾಡೋದ್ರಿಂದ ಹಿಡಿದು ಕಟಾವ್ ಆಗೋವರೆಗೂ ಕೂಡ ಎಲ್ಲ ಹಂತದಲ್ಲೂ ಕೂಡ ಅವರಿಗೆ ಮಾಹಿತಿ ಸಿಗುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಇಂಡಿಯಾದಲ್ಲಿ ಮುಂದಿನ ದಿನಗಳಲ್ಲಿ ಈ ಬೆಳೆ ಬೆಳೆಯೋದಕ್ಕೆ ಹೆಚ್ಚಿನ ಸ್ಕೋಪ್ ಇದೆ ಅಂತ ಹೇಳ್ಬೋದು. ಇದನ್ನ ಬೆಳೆಯೋದಕ್ಕೆ ದೊಡ್ಡ ಪ್ರಾಸೆಸ್ ಏನೂ ಇಲ್ಲ. ನೀವು ನಾರ್ಮಲ್ ಆಗಿ ಹೇಗೆ ಬಾಳೆಹಣ್ಣನ್ನ ಬೆಳಿತೀರೋ ಅದೇ ರೀತಿಯಾಗಿ ಈ ಹಣ್ಣನ್ನು ಕೂಡ ಬೆಳಿಬಹುದು. ನೀವು ನಾರ್ಮಲ್ ಆಗಿ ಹೇಗೆ ಬಾಳೆಹಣ್ಣನ್ನ ಬೆಳಿತೀರೋ ಅದೇ ರೀತಿಯಾಗಿ ಮೊದಲ 5 ತಿಂಗಳು ಹಾಗೆ ಬೆಳಿಬೇಕು. ನಂತರ 8-9 ತಿಂಗಳಲ್ಲಿ ಅದಕ್ಕೆ ಗೊಬ್ಬರ ಹಾಕಬೇಕು. ಸೊ ಹೀಗೆ ನೀವು ಮೇಂಟೈನ್ ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ದೀರ್ಘವಾಗಿ ನೀವು ಇದನ್ನ ಬೆಳಿಬಹುದು. ಮತ್ತೆ ನೀವು 150ರಿಂದ 160 ದಿನಗಳಲ್ಲಿ ಮತ್ತೆ ಗೊಬ್ಬರ ಹಾಕಬೇಕಾಗತ್ತೆ. ಇನ್ನು ಡ್ರಿಪ್ ಮೂಲಕ ನೀವು ಇದಕ್ಕೆ ನೀರನ್ನ ಹಾಯಿಸಬಹುದು. ಸೊ ಹೀಗೆ ನೋಡಿದ್ರೆ ಸ್ವಲ್ಪ ಬಂಡವಾಳ ಜಾಸ್ತಿ ಅಂತ ಹೇಳ್ಬೋದು. ಮುಖ್ಯವಾಗಿ ನೀವು ಇದರಲ್ಲಿ ಸಸಿಗಳನ್ನ ನೀವು ನಾಟಿ ಮಾಡುವಾಗ ಆರೋಗ್ಯವಾಗಿದೆಯಾ ನೋಡ್ಕೊಳ್ಬೇಕು. ಮತ್ತೆ ಆಗಾಗ ನೀವನ್ನ ಚೆಕ್ ಮಾಡ್ತಾ ಇರಬೇಕು. ಪ್ರತಿ 45 ದಿನಗಳಿಗೊಮ್ಮೆ ನೀವು ಔಷಧಿಗಳನ್ನ ಹಾಕಬೇಕಾಗುತ್ತೆ. ಹೀಗೆ ನೀವು ತುಂಬಾ ಜಾಗರೂಕತೆಯಿಂದ ಅವುಗಳನ್ನ ಪೋಷಿಸಬೇಕಾಗುತ್ತೆ. ಇದರ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದ್ರೆ, ನೀವು ಔಷಧಿಗಳನ್ನು ಹಾಕುವಾಗ ತುಂಬಾ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಸೊ ಹಾಗಾಗಿನೇ ಹಂತ ಹಂತವಾಗಿ, ನಿಧಾನವಾಗಿ, ಹಾಗೇನೆ ಡ್ರಿಪ್ಸ್ ಮೂಲಕ ಸೊ ಹೀಗೆ ನೀವು ಇದಕ್ಕೆ ಔಷಧಿಯನ್ನು ಸಿಂಪಡಿಸಬೇಕು. ಯಾವುದಕ್ಕೂ ನೀವು ಮಾರ್ಗದರ್ಶಕರ ಮೂಲಕ ಈ ಕೆಲಸ ಮಾಡಿದ್ರೆ ಒಳ್ಳೆಯದು. ಸಾಮಾನ್ಯವಾಗಿ ಹೇಳಬೇಕು ಅಂತಂದ್ರೆ ಎಲ್ಲ ತರದ ಬಾಳೆಹಣ್ಣುಗಳನ್ನ ಎಲ್ಲರೂ ಸೇವಿಸಿರ್ತಾರೆ. ಸೊ ಎಲ್ಲದೂ ಆರೋಗ್ಯಕ್ಕೆ ಒಳ್ಳೆಯದು. ಆದ್ರೆ ಈ ನೀಲಿ ಬಾಳೆಹಣ್ಣು ಇದೆಯಲ್ವಾ, ಇದು ಮಾರ್ಕೆಟಲ್ಲಿ ಹೊಸದಾಗಿರುವಂಥದ್ದು ಮತ್ತು ಹೆಚ್ಚು ಆರೋಗ್ಯಕ್ಕೆ ಸಾಕಷ್ಟು ಪ್ರಯೋಜನಗಳನ್ನು ನೀಡುವಂಥದ್ದು. ಹಾಗಾಗಿನೇ ನೀವು ಇದನ್ನ ಬೆಳೆದ್ರೆ ಖಂಡಿತವಾಗ್ಲೂ ಇವತ್ತಿಲ್ಲ ಅಂದ್ರೂ ಫ್ಯೂಚರಲ್ಲಿ ಇದಕ್ಕೆ ಒಳ್ಳೆ ಲಾಭ ಇದೆ ಅಂತ ಹೇಳ್ಬೋದು. ಇನ್ನು ಕೊನೆಯ ಕಟಾವ್ ಹಂತಕ್ಕೆ ಬಂದಾಗ ಒಳ್ಳೆ ಬಣ್ಣ ಮತ್ತು ಒಳ್ಳೆ ಗಾತ್ರ ಇದ್ದಾಗ ಅದನ್ನ ಕಟಾವ್ ಮಾಡಿ ಮಾರ್ಕೆಟಲ್ಲಿ ಮಾರಾಟ ಮಾಡಬಹುದು. ಇದಷ್ಟೇ ಅಲ್ಲದೆ ಫ್ರೆಂಡ್ಸ್, ನೀವೇನಾದ್ರೂ ಈ ಹಣ್ಣಿನ ಬಿಸ್ನೆಸ್ನ ಮಾಡಬೇಕು ಅಂತಿದ್ರೆ ಇನ್ನೂ ಹೆಚ್ಚಿನದಾಗಿ R&D ಮಾಡಿ ಸಾಕಷ್ಟು ವಿಷಯಗಳನ್ನ ಕಲೆ ಹಾಕಿ. ಯಾಕೆಂದ್ರೆ ಸಾಮಾನ್ಯವಾಗಿ ನಾವು ನಾರ್ಮಲ್ ಆಗಿ ಯಾವ ಬಾಳೆಹಣ್ಣನ್ನು ಬೆಳಿತೀವೋ ಅದೇ ರೀತಿಯಾಗಿ ಬೆಳೆಯುವಂಥ ಪ್ರಾಸೆಸ್ ಇದೆ, ಆದರೆ ಸ್ವಲ್ಪ ವ್ಯತ್ಯಾಸ ಇದೆ.
ಹಾಗಾಗಿನೇ ನೀವು ಸ್ಟಾರ್ಟಿಂಗಲ್ಲಿ ಹೆಚ್ಚು ಮಾಹಿತಿನ ತಿಳ್ಕೊಂಡು R&D ಮಾಡಿ ನಂತರ ಶುರು ಮಾಡಿದ್ರೆ ತುಂಬಾನೇ ಒಳ್ಳೆಯದು ಅಂತ ಹೇಳ್ಬೋದು. ಇನ್ನು ಈ ಹಣ್ಣನ್ನು ಬೆಳೆಯೋದಕ್ಕೆ ಬಂಡವಾಳ ಎಷ್ಟಾಗುತ್ತೆ ಅಂತ ಕೇಳಿದ್ರೆ 1 ಎಕರೆಗೆ ಈ ಹಣ್ಣನ್ನು ಬೆಳೆದ್ರೆ ಸುಮಾರು 80,000ದಿಂದ 1 ಲಕ್ಷ ರೂಪಾಯಿ ಬಂಡವಾಳ ಬೇಕಾಗುತ್ತೆ. ಇನ್ನು ಲಾಭ ಎಷ್ಟು ಬರುತ್ತೆ ಅಂತ ನೀವು ಕೇಳೋದಾದ್ರೆ ಸುಮಾರು 4 ಲಕ್ಷ ರೂಪಾಯಿಂದ 5 ಲಕ್ಷ ರೂಪಾಯಿವರೆಗೂ ನೀವು ಲಾಭನ ನಿರೀಕ್ಷೆ ಮಾಡಬಹುದು. ಆದರೆ ಸ್ಟಾರ್ಟಿಂಗಲ್ಲಿ ಈ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಮಾರ್ಕೆಟ್ ಕಡಿಮೆ ಇರುತ್ತೆ, ಯಾಕೆಂದರೆ ಹೊಸದಾಗಿ ಶುರು ಮಾಡಿರ್ತೀರಾ. ಆದರೆ ಹೋಗ್ತಾ ಹೋಗ್ತಾ ಖಂಡಿತವಾಗ್ಲೂ ಇದ್ರ ಮಾರ್ಕೆಟ್ ಬೆಳೆಯುತ್ತೆ, ಅದ್ರ ಜೊತೆಗೆ ಸೇಲ್ಸ್ ಕೂಡ ಹೆಚ್ಚಾಗುತ್ತೆ, ಜೊತೆಗೆ ಪ್ರಾಫಿಟ್ ಕೂಡ ಹೆಚ್ಚಾಗುತ್ತೆ. ಸೊ ಫ್ರೆಂಡ್ಸ್, ಹೇಗನಿಸ್ತು ಈ ಬಿಸ್ನೆಸ್ ಐಡಿಯಾ? ಸೊ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಹಾಗೆಯೇ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆಯೇ ಫ್ರೆಂಡ್ಸ್, ಇನ್ನೂ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಆದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆಗ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲ, ನೀವೇನಾದರೂ ಯಾವುದಾದ್ರೂ ಡಿಫ್ರೆಂಟ್ ಆಗಿರೋ ಬಿಸ್ನೆಸ್ನ ಮಾಡಬೇಕು, ಕಡಿಮೆ ಬಂಡವಾಳದಲ್ಲಿ ಹೆಚ್ಚು ಲಾಭ ಮಾಡಬೇಕು, ಮನೆಯಿಂದನೇ ಬಿಸ್ನೆಸ್ ಮಾಡಬೇಕು ಅನ್ನುವಂಥ ನಿರೀಕ್ಷೆಯಲ್ಲಿದ್ದರೆ ನಮ್ಮ ಚಾನಲ್ನ ಪೂರ್ತಿಯಾಗಿ ನೋಡಿ. ಸೊ ಅಷ್ಟು ವೀಡಿಯೋಸ್ಗಳನ್ನ ನೋಡಿದ್ರೆ ನಿಮಗೆ ಖಂಡಿತವಾಗ್ಲೂ ಒಂದು ಒಳ್ಳೆ ಬಿಸ್ನೆಸ್ ಐಡಿಯಾ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಾರಿ ಮತ್ತೊಂದು ಹೊಸ ಬಿಸ್ನೆಸ್ ಐಡಿಯಾದ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.